ದೆಹಲಿಯ ಹೈಕಮಾಂಡ್ ಅಂಗಳದಲ್ಲಿರುವ ಸಿಎಂ ಡಿಸಿಎಂ ಕೆಲವೇ ಕ್ಷಣಗಳಲ್ಲಿ ಇಂದಿರಾ ಭವನದಲ್ಲಿ ಪವರ್ಫುಲ್ ಮೀಟಿಂಗ್ ನಿರ್ಣಾಯಕ ಹಂತ ತಲುಪಿದ ಸಿಎಂ ಕುರ್ಚಿ ಕದನ ನೋಡಿ ಹೈಕಮಾಂಡ್ ಅಂಗಳಕ್ಕೆ ಫೈನಲಿ ವಿಚಾರ ಹೋಗಿದೆ ಸಾಕಷ್ಟು ಬಾರಿ ಕಿವಿಗೆ ಹಾಕೋ ಪ್ರಯತ್ನಗಳಾಗಿದೆ ಚರ್ಚೆ ಮಾಡೋ ವಿಚಾರಗಳಾಗಿದೆ ಆದರೆ ಹೈಕಮಾಂಡ್ ಅಂಗಳಕ್ಕೆ ಈ ವಿಚಾರ ಹೋಗಿ ಇಷ್ಟರ ಮಟ್ಟಿಗೆ ಹೈ ವೋಲ್ಟೇಜ್ ಆಗಿದ್ದು ಈಗ ಸೊ ಹಾಗಾಗಿ ಏನೇನು ನಿರ್ಣಯಗಳನ್ನು ಕೈಗೊಳ್ಳಬಹುದು ಇದು ನಾವು ನಿರ್ಣಾಯಕ ಹಂತ ಅಂತ ಕರಿಬೋದಾ ಇದು ಪ್ರಶ್ನೆ ಇದೆ ನೋಡಿ ಹೈಕಮಾಂಡ್ ಯಾಕೆ ಇದನ್ನ ಇಷ್ಟು ಲೇಟ್ ಮಾಡ್ತಾ ಬಂತು ಮುಂದಕ್ಕೆ ಹಾಕೊಂತ ಬಂತು ಮುಂದೆ ನೋಡೋಣ ಆಮೇಲೆ ನೋಡೋಣ ಹೇಳ್ತೀವಿ ಮತ್ತೆ ಬನ್ನಿ ನೋಡೋಣ ಏನು ಅಂತಂದ್ರೆ ಹೈಕಮಾಂಡ್ ಕೂಡ ಒಂದಷ್ಟು ಅಜೆಂಡಾಗಳಿದೆ ಏನಪ್ಪ ಹಂಗಾದ್ರೆ ಅಜೆಂಡಾ ನಾಯಕತ್ವ ಗೊಂದಲ ಸಂಬಂಧ ಚರ್ಚೆಗೆ ಇವತ್ತು ಬ್ರೇಕ್ ಹಾಕಬೇಕು ಅಂತ ಮುಂದೆ ನಾಯಕತ್ವದ ತಗಾದೆ ತೆಗೆಯದಂತೆ ಖಡಕ್ಕಾಗಿ ವಾರ್ನಿಂಗ್ ಕೊಡಬೇಕು ಎಲ್ಲ ಇವತ್ತು ಕ್ಲಿಯರ್ ಮಾಡಿಬಿಡಬೇಕು ಮತ್ತೆ ನೀವು ಈ ವಿಚಾರ ಇಟ್ಕೊಂಡು ಬರಬೇಡಿ ಅಂತ ಹೇಳಬೇಕು ಸಿಎಂ ಡಿಸಿಎಂ ಸಮ್ಮುಖದಲ್ಲೇ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಬೇಕು ಹೈಕಮಾಂಡ್ ನೀವು ಸಿಎಂ ಆಗಿ ನೀವು ಡಿಸಿಎಂ ಆಗಿ ಇಲ್ಲ ನೀವು ಸ್ಥಾನ ಬಿಟ್ಕೊಡಿ ನೀವು ಈ ಸ್ಥಾನವನ್ನು ಏರಿ ಇದನ್ನ ಖಡಕ್ಕಾಗಿ ಅವರಿಬ್ಬರು ಮುಂದೆನೂ ಅವ್ರ ನಿರ್ಧಾರ ಏನು ಹೈಕಮಾಂಡ್ ನಿರ್ಧಾರ ಏನು ಆಲೋಚನೆ ಏನು ಚಿಂತನೆ ಏನು ಇದನ್ನು ಕ್ಲಿಯರ್ ಕಟ್ಟಾಗಿ ಹೇಳಿಬಿಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಸುಮ್ಮನೆ ಇದು ಗೊಂದಲ ಬೇಡ ಇದು ಕೆದಕಿ ಗಾಯ ಮಾಡ್ಕೊಳ್ಳೋದು ಬೇಡ ಅಂತ ಮುಂಬರುವ ರಾಜ್ಯಸಭಾ ಪರಿಷತ್ ಚುನಾವಣೆ ಗಮನದಲ್ಲಿ ಇಟ್ಕೊಂಡು ಸಲಹೆ ಕೊಡ್ಬೋದು ನೀವಿಬ್ಬರು ಹಿರಿಯರಿದ್ದೀರಿ ನೀವಿಬ್ಬರು ಕಾಂಗ್ರೆಸ್ನ ಎರಡು ಕಣ್ಣುಗಳು ಎರಡು ಮುತ್ತುಗಳು ನೀವು ಈ ಥರ ಮಾಡಬಾರ್ದು ಹಾಗೆ ಹೀಗೆ ಒಂದಷ್ಟು ಬುದ್ಧಿ ಹೇಳ್ಬೋದು ನಾವೆಷ್ಟು ಡಿಪೆಂಡ್ ಆಗಿದ್ದೀವಿ ಅಥವಾ ನೀವಿಬ್ಬರು ನಮಗೆ ರಾಜಕಾರಣಕ್ಕೆ ಹೇಗೆ ಬೇಕು ಸೊ ಹೀಗೆಲ್ಲ ಹೇಳಬಹುದೇನೋ ಮನವೊಲಿಸುವಂಥ ಕೆಲಸ ಆಗಬಹುದೇನೋ ಒಟ್ಟಿನಲ್ಲಿ ಮತ್ತೆ ಈ ವಿಚಾರನ ಇನ್ನೊಂದು 15 ದಿನ ಬಿಟ್ಟು 1 ತಿಂಗಳು ಬಿಟ್ಟು 2 ತಿಂಗಳು ಬಿಟ್ಟು 3 ತಿಂಗಳು ಬಿಟ್ಟು ಮತ್ತೆ ತಗೊಂಡು ಬರಬಾರ್ದು ಮಾಧ್ಯಮಗಳ ಮುಂದೆ ಯಾರೂ ಮಾತಾಡಬಾರ್ದು ಇನ್ನು ಸಚಿವ ಸಂಪುಟ ಪುನರ್ರಚನೆ ಒಂದು ವಿಚಾರ ಇದೆ ಈ 2.5 ವರ್ಷ ಪೂರೈಕೆ ಹಿನ್ನೆಲೆಯಲ್ಲಿ ಸಂಪುಟ ಪುನರ್ರಚನೆ ಮಾಡಿ ಅನ್ನೋದು ಒತ್ತಾಯ 3 ವರ್ಷ ಮುಗಿದ ಕಾರಣ ತಕ್ಷಣವೇ ಸಂಪುಟ ಪುನರ್ರಚನೆ ಸಾಧ್ಯತೆ ಯಾರನ್ನ ಕೈ ಬಿಡಬೇಕು ಯಾರನ್ನು ಸೇರಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ 2028ರ ಚುನಾವಣೆಯನ್ನು ಗಮನದಲ್ಲಿರಿಸಿಕೊಂಡು ಸಂಪುಟ ಪುನರ್ರಚನೆ ಹೊಸ ಮುಖಗಳಿಗೆ ಅವಕಾಶ ನೀಡುವ ಬಗ್ಗೆಯೂ ಕೂಡ ಚರ್ಚೆ ಇದ್ರ ಬಗ್ಗೆನೂ ಚರ್ಚೆ ಆಗ್ಬೋದು ಇಲ್ಲೂ ಕೂಡ ಒಂಚೂರು ಕನ್ಫ್ಯೂಷನ್ಸ್ ಇದೆ ಸಿಎಂ ಕಡೆಯವ್ರಿಗೆ ಅವಕಾಶ ಕೊಡಬೇಕಾ ಡಿ ಸಿ ಎಂ ಕಡೆಯವ್ರಿಗೆ ಅವಕಾಶ ಕೊಡಬೇಕಾ ಸಿ ಎಂ ಕಡೆಯವ್ರಿಗೆ ಕೋಕ್ ಕೊಡಬೇಕಾ ಡಿ ಸಿ ಎಂ ಕಡೆಯವ್ರಿಗೆ ಕೋಕ್ ಕೊಡಬೇಕಾ ಇವರಿಬ್ಬರನ್ನು ಬಿಟ್ಟು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಡಿಸಿಷನ್ ಫೈನಲ್ಲ ಇದು ಪ್ರಶ್ನೆ ಇದೆ ಆಮೇಲೆ ರಾಜ್ಯಸಭಾ ಚುನಾವಣೆಗೆ ಅಭ್ಯರ್ಥಿ ಆಯ್ಕೆ ವಿಚಾರ ಬೇರೆ ಇದೆ ರಾಜ್ಯಸಭಾ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಚರ್ಚೆ ಜೂನ್ನಲ್ಲಿ ನಡೆಯಲಿರುವ ರಾಜ್ಯಸಭಾ ಚುನಾವಣೆ 4 ಸ್ಥಾನಗಳ ಪೈಕಿ 3 ಸ್ಥಾನಗಳ ಅಭ್ಯರ್ಥಿಗಳ ಆಯ್ಕೆ ಚರ್ಚೆ 3 ಸ್ಥಾನಗಳಿಗೆ ಯಾರು ಬೆಸ್ಟು ಎಂಬ ಬಗ್ಗೆ ಸಭೆಯಲ್ಲಿ ಚರ್ಚೆ ವಿಧಾನ ಪರಿಷತ್ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆ ಪರಿಷತ್ ಚುನಾವಣೆ ಬಗ್ಗೆಯೂ ಕೂಡ ಸಭೆಯಲ್ಲಿ ಚರ್ಚೆ 5 ನಾಮನಿರ್ದೇಶನ ಹಾಗೂ 7 ಸ್ಥಾನಗಳಿಗೆ ನಡೆಯುವಂಥ ಪರಿಷತ್ ಸಭೆ ವಿಧಾನಸಭೆಯಿಂದ ಪರಿಷತ್ಗೆ ನಡೆಯುವಂಥ ಚುನಾವಣೆ ಬಗ್ಗೆ ಚರ್ಚೆ ತಮ್ಮ 4 ಸ್ಥಾನಗಳಿಗೆ ಯಾರಿಗೆ ಅವಕಾಶ ನೀಡಬಹುದು ಎಂಬ ಕುರಿತು ಚರ್ಚೆ ಮುಂದಿನ 2 ವರ್ಷ ಚುನಾವಣಾ ವರ್ಷವಾಗಿರೋದ್ರಿಂದ ತಯಾರಿ ಬಗ್ಗೆ ಚರ್ಚೆ ಇನ್ನು SIR ಬಗ್ಗೆಯೂ ಕೂಡ ಸಭೆಯಲ್ಲಿ ಚರ್ಚೆ ನಡೆಸಲಿರುವಂಥ ನಾಯಕರು ಇದಿಷ್ಟು ಸದ್ಯ ಹೈಕಮಾಂಡ್ ಅಂಗಳದಲ್ಲಿರುವಂಥ ವಿಚಾರ ಇದೆಲ್ಲದ್ರ ಬಗ್ಗೆಯೂ ಕೂಡ ಚರ್ಚೆ ಮಾಡಬಹುದು ಇವತ್ತು ಅಥವಾ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆನೂ ಚರ್ಚೆ ಆಗಬಹುದು ಒಟ್ಟಿನಲ್ಲಿ ಇವೇ ವಿಚಾರ ಚರ್ಚೆಗೆ ಅಂತಲೇ ಕರೆದಿರೋದು ಅಂತಲೂ ಕೂಡ ಹೇಳಲಾಗ್ತಾ ಇದೆ ನೋಡಬೇಕಾಗತ್ತೆ 11 ಗಂಟೆ ಇನ್ನೇನು ಒಂದು ಸ್ವಲ್ಪ ಹೊತ್ತೇ ಇರೋದು 11 ಗಂಟೆಯ ನಂತರ ಗೊತ್ತಾಗಲಿದೆ ನಮ್ಮ ಪ್ರತಿನಿಧಿ ಸ್ವಾಮಿ ಇವತ್ತು ಹಲವು ವಿಚಾರಗಳ ಬಗ್ಗೆ ಚರ್ಚೆ ಆಗಬಹುದಾದ ಸಾಧ್ಯತೆ ಇದೆ ಅನ್ನುವಂಥ ನಿರೀಕ್ಷೆ ಇದೆ ಈ 11 ಗಂಟೆಯ ಸಭೆ ಎಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ ಸ್ವಾಮಿ ಇವತ್ತು ಹಲವು ವಿಚಾರಗಳನ್ನ ಇಟ್ಕೊಂಡು ರಾಜ್ಯ ಕಾಂಗ್ರೆಸ್ ನಾಯಕರು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಡಿಸಿಎಂ ಡಿ ಕೆ ಶಿವಕುಮಾರ್
ಅವರು ದೆಹಲಿಗೆ ಹೋಗಿರುತ್ತದೆ. ಸುಮಾರು ಈಗ ಇಲ್ಲಿನ ಕೆಲವು ದಿನಗಳಲ್ಲಿ ಹೈಕಮಾಂಡ್ ನಾಯಕರಾದಂತ ರಾಹುಲ್ ಗಾಂಧಿ ಹಾಗೂ ಕೆಸಿಸಿ ವೇಣುಗೋಪಾಲ್ ಸೇರಿದಂತೆ ಎಐಸಿಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ ಖರ್ಗೆಯನ್ನ ಭೇಟಿ ಆಗ್ತಾರೆ. ಪ್ರಮುಖವಾಗಿ ಈಗಾಗಲೇ ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗೆ.